ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಸ್ವಯಂ ಪಾಕ ಅನ್ನೋ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಶ್ರಾದ್ದ ಕರ್ಮಗಳಲ್ಲಿ ಬ್ರಾಹ್ಮಣರಿಗೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಳ್ಳೋಕ್ಕೆ ಕೊಡುವ ಪದಾರ್ಥಗಳಿಗೆ ಸ್ವಯಂ ಪಾಕ ಅಂತ ಹೇಳ್ತಾರೆ. ಸ್ವಯಂ ಪಾಕದಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸಿ ಕೊಡ್ತಾ ಇದ್ದೀನಿ. ಬನ್ನಿ ಯಾವ್ಯಾವ ಪದಾರ್ಥಗಳು ಕೊಡೋದು ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ತರಕಾರಿಗಳು ಏನು ಕೊಡಬೇಕು ಅಂತಂದ್ರೆ ಅವತ್ತು ಏನು ಮಾಡ್ತಾರೆ ಆ ಸ್ಪೆಷಲ್ಲು ಅದನ್ನೇ ಕೊಡ್ತಾಯಿದೆ. ಚೌಳೆಕಾಯಿ, ಬದನೆಕಾಯಿ ಮತ್ತು ಬಾಳೆಕಾಯಿಯಿಂದ ಪಲ್ಯ ಮಾಡ್ತಾರೆ. ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಮತ್ತು ಈ ಸಾರಿಗೆ ಪಲ್ಯಕ್ಕೆ ಎಲ್ಲದಕ್ಕೆ ಹಾಕಲಿಕ್ಕೆ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಯಾವುದಾದ್ರೂ ಒಂದು ಸೊಪ್ಪು ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಸೊಪ್ಪನ್ನ ಅದರಲ್ಲಿ ಇಟ್ಟು ಕೊಡ್ಬೋದು. ಇದು ಬಂದುಬಿಟ್ಟು ತರಕಾರಿಗಳದ್ದಾಯಿತು. ಈಗ ಅಡುಗೆಗಳಿಗೆ ಏನೇನೋ ಕೊಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಬಂದುಬಿಟ್ಟು ಆಯಿಲು ಮತ್ತು ಹರಳುಪ್ಪು ಮತ್ತು ತೊಗರಿಬೇಳೆ, ನಾವು ಯಾವುದು ಊಟ ಮಾಡ್ತೀವಲ್ಲ ಅಕ್ಕಿ, ಅದು 1 kg ಮಿನಿಮಮ್ 1 kg ಆದರೂ ಕೊಡಿ. ಆಮೇಲೆ ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳೋಕ್ಕೆ ಬೆಲ್ಲ, ಆಮೇಲೆ ಹಾಲು, ಮೊಸರು, ಉದ್ದಿನಬೇಳೆ, ಅರಿಶಿಣ ಪುಡಿ, ತುಪ್ಪ, ಖಾರ ಪುಡಿ ಮತ್ತು ಹುಣಸೆ ಹಣ್ಣು, ಸಕ್ಕರೆ ಮತ್ತು ಒಣ ಕೊಬ್ಬರಿ, ಇಂಗು ಮತ್ತು ಬಂದುಬಿಟ್ಟು ದ್ರಾಕ್ಷಿ, ಗೋಡಂಬಿ, ಒಗ್ಗರಣೆ ಹಾಕ್ಲಿಕ್ಕೆ ಒಣ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಎಲ್ಲವನ್ನೂ ಒಟ್ಟು ಏನೇನು ಅಡುಗೆ ಮಾಡ್ಕೊಳಕ್ಕೆ ಬೇಕೋ ಆ ಪದಾರ್ಥಗಳನ್ನೆಲ್ಲ ಇದರಲ್ಲಿ ಇಡಬೇಕು. ಇನ್ನು ತಾಂಬೂಲ ಅಂದರೆ ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ, ಬಾಳೆಹಣ್ಣು, ಯಾವ ಹಣ್ಣು ಇರ್ತದೋ ಆ ಹಣ್ಣನ್ನು ಇಟ್ಕೋಬೋದು ನೀವು. ಇನ್ನು ದಕ್ಷಿಣೆ ಅಂತಂದರೆ ನಿಮ್ಮ ಶಕ್ತಿ ಅನುಸಾರ ಎಷ್ಟಾದರೂ ಕೊಡ್ಬೋದು. ಇದು ನೋಡಿ ಈ ತುಳಸಿ ಇಟ್ಟು ದಾನ ಕೊಡೋದ್ರಿಂದ ವಿಶೇಷವಾದ ಫಲ ಸಿಗ್ತದೆ. ನೋಡಿದ್ರಲ್ಲ, ಈ ರೀತಿ ಸ್ವಯಂ ಪಾಕನ ರೆಡಿ ಮಾಡಿ ಬ್ರಾಹ್ಮಣರಿಗೆ ಈ ಶ್ರಾದ್ದ, ಪಕ್ಷ, ತಿಥಿ ಈ ಟೈಮ್ನಲ್ಲೆಲ್ಲ ಈ ಥರ ದಾನ ಕೊಡೋದ್ರಿಂದ ನಿಮಗೆ ವಿಶೇಷವಾದ ಫಲ ಸಿಗುತ್ತೆ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.